ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿ ಸೀಕ್ರೆಟ್ ಆಫ್ ನಿಶಾ ರಾಮಕೃಷ್ಣನ್. ನಿಶಾ ರಾಮಕೃಷ್ಣನ್ ಈ ಹೆಸರು ಅಷ್ಟೊಂದು ಫೆಮಿಲಿಯರ್ ಇಲ್ಲ ಅಂತ ಅಂದ್ಕೊತೀನಿ. ಅದೇ ರೀ ಅಣ್ಣಯ್ಯ ಸೀರಿಯಲ್ ಪಾರು, ನಮ್ಮ ಗಟ್ಟಿ ಮೇಳದ ಅಮೂಲ್ ಬೇಬಿ ಅವ್ರು ಯೂಸ್ ಮಾಡುವಂಥ ಫೇಸ್ ಪ್ಯಾಕ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕಿಂತ ಮುಂಚೆ ಆ ಫೇಸ್ ಪ್ಯಾಕ್ನ ನಾನು ಒಂದು ವಾರ ಯೂಸ್ ಮಾಡಿ ನನ್ನ ಸ್ಕಿನ್ನಲ್ಲಿ ವಾವ್ ರಿಸಲ್ಟ್ ಕಂಡ್ಕೊಂಡ್ಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವುದದು ಪ್ಯಾಕು, ಯಾವ ರೀತಿ ಯೂಸ್ ಮಾಡೋದು, ಅದ್ರದ್ದು ಏನೇನು ಪ್ರೊಸೀಜರ್ ಇದೆ ಅದನ್ನು ಕಂಪ್ಲೀಟಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನಮಗೂ ಇನ್ನಷ್ಟು ಪ್ರೋತ್ಸಾಹ ಸಿಕ್ಕಾಗುತ್ತೆ ವಿಡಿಯೋ ಮಾಡೋದಕ್ಕೆ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಈ ಫೇಸ್ ಪ್ಯಾಕಿಗೆ ನಾನಿಲ್ಲಿ ಕಡಲೆ ಹಿಟ್ಟು, ಹಾಗೆ ಪತಂಜಲಿ ಅವ್ರದ್ದು ಅಲೋವೆರಾ, ಹಾಗೆ ಬಜಾಜ್ ಅವ್ರದ್ದು ರೋಸ್ ವಾಟರ್, ಹಾಗೆ ಅಕ್ಕಿ ಹಿಟ್ಟು, ಈ 4 ಸಾಮಾನನ್ನ ಬಳಸಿ ನಾನಿಲ್ಲಿ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ. ಈ ಫೇಸ್ ಪ್ಯಾಕ್ ನೀವು ಡೈಲಿ ಬೇಸಿಸಲ್ಲೂ ಹಚ್ಕೋಬೋದು. ಈ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ಕೊರಿಯನ್ ಸ್ಕಿನ್ ರೀತಿ ಆಗುತ್ತೆ. ನಾನಿಲ್ಲಿ ಒಂದು ಬಟ್ಲಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ ಮೊದಲಿಗೆ, ಹಾಗೆ ಅರ್ಧ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ, 1 ಸ್ಪೂನಷ್ಟು ಅಲೋವೆರಾ ಜೆಲ್, ಹಾಗೆ 1 ಸ್ಪೂನಷ್ಟು ರೋಸ್ ವಾಟರ್. ಇವು 4 ಹಾಕಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಯಾವುದೇ ರೀತಿ ಲಮ್ಸ್ ಇಲ್ದೇ ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಆಗೋಕ್ಕೆ ಒಂದು 10 to 20 ಮಿನಿಟ್ಸ್ ಸಾಕಾಗುತ್ತೆ. ಈ ಪ್ಯಾಕ್ನ ನೀವು ಡೈಲಿ ಯೂಸ್ ಮಾಡಿ. ನಾನು ಒಂದು ವಾರ ಯೂಸ್ ಮಾಡಿ ನನಗೆ ವಾವ್ ರಿಸಲ್ಟ್ ಬಂದಮೇಲೆ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಫೇಸ್ ಪ್ಯಾಕ್ನ ಟ್ರೈ ಮಾಡಿದ್ದೀನಿ, ಬಟ್ ಇದು ಒನ್ ಆಫ್ ದ ಬೆಸ್ಟ್ ಪ್ಯಾಕ್ ಅಂತ ಹೇಳ್ಬೋದು. ಇದು ನಿಮಗೆ ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ. ನೀವು ಒಂದು ವಾಶಲ್ಲೇ ನೀವು ಇನ್ವಿಸಿಬಲ್ ರಿಸಲ್ಟ್ನ ನೋಡ್ಬೋದು. ಸೊ ನಾನಂತೂ ಟ್ರೈ ಮಾಡಿದ್ದೀನಿ, ನೀವು ಖಂಡಿತ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪೇಸ್ಟ್ ರೆಡಿ ಆಯಿತು. ಇದು ತುಂಬ ಗಟ್ಟಿನೂ ಅಲ್ಲ, ತೀರಾ ತೆಳುವಾಗಿಯೂ ಮಾಡ್ಕೋಬೇಡಿ. ಇದು ಸ್ವಲ್ಪ ಗಟ್ಟಿಯಾಗಿದೆ, ನಿಮ್ಮ ಸ್ಕಿನ್ನಿಗೆ ಚೆನ್ನಾಗಿ ಕೂರುತ್ತೆ. ಸೊ ಈ ಪ್ಯಾಕ್ನ ಅಟ್ಲೀಸ್ಟ್ ಡೈಲಿ ಒಂದ್ಸಲ ಒಂದು ವಾರ ಯೂಸ್ ಮಾಡಿ, ನಿಮಗೂ ಖಂಡಿತವಾಗ್ಲೂ ಈ ಪ್ಯಾಕು ಇಷ್ಟ ಆಗುತ್ತೆ. ಇನ್ನು ಅಕ್ಕಿ ಹಿಟ್ಟು ಬಳಸೋದ್ರಿಂದ ನಮ್ಮ ಸ್ಕಿನ್ನಲ್ಲಿರೋ ಆಯಿಲೆಲ್ಲ ಅಬ್ಸರ್ವ್ ಮಾಡುತ್ತೆ, ಹಾಗೆ ನಮ್ಮ ಸ್ಕಿನ್ನ ರಿಪೇರ್ ಮಾಡುತ್ತೆ. ಅದ್ರ ಜೊತೆಗೆ ಸನ್ ಡ್ಯಾಮೇಜ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಇನ್ನು ಗ್ರೌಂಡ್ ಫ್ಲೋರ್ ವಿಚಾರಕ್ಕೆ ಬರೋದಾದರೆ ಇದು ನಮ್ಮ ಡೆಡ್ ಸ್ಕಿನ್ನ ಕಡಿಮೆ ಮಾಡುತ್ತೆ, ಹಾಗೆ ಇದು ಡಿ ಟ್ಯಾನಿಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ಇದರಿಂದ ನಮಗೆ ಆಯಿಲ್ನೆಸ್ ಕಡಿಮೆ ಆಗುತ್ತೆ ಈ ಕಡಲೆ ಹಿಟ್ಟನ್ನ ಬಳಸೋದ್ರಿಂದ. ಇನ್ನು ರೋಸ್ ವಾಟರ್ ವಿಚಾರಕ್ಕೆ ಬರೋದು ಅಂದರೆ ಇದು ಒಂದು ನಮ್ಮ ಸ್ಕಿನ್ನ ಫ್ರೆಶ್ ಮಾಡುತ್ತೆ, ಅದ್ರ ಜೊತೆ ಕಣ್ಣ ಸುತ್ತ ಇರುವಂಥ ಪ್ಲಫಿನೆಸ್ ಎಲ್ಲ ಕಡಿಮೆ ಮಾಡುತ್ತೆ. ಇದರ ಜೆಲ್ಗೆ ಬರೋದಾದರೆ ಇದು ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ, ಮಾಯ್ಶ್ಚರೈಸ್ ಮಾಡುತ್ತೆ, ಹಾಗೆ ನಮ್ಮ ಕಣ್ಣಿನ ಸುತ್ತ ಇರುವಂಥ ಡಾರ್ಕ್ ಸರ್ಕಲ್ಸ್ನ ಇದು ಕಡಿಮೆ ಮಾಡುತ್ತೆ. ಇನ್ನು ಒಂದು ಬೋನಸ್ ಟಿಪ್ ಏನು ಅಂದರೆ ದಿನ ರಾತ್ರಿ ಮಲಗೋಕ್ಕಿಂತ ಮುಂಚೆ ಫೇಸ್ ವಾಶಿಂಗ್ ಮಾಡಿ ಮಲಗಿ. ಇನ್ನೂ ಸ್ವಲ್ಪ ಟೈಮ್ ಇತ್ತು ಅಂದರೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ ಹಚ್ಚಿ ಮಲಗಿ. ಈ ರೀತಿ ಮಲಗೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಆಗಲಿ, ಆ್ಯಕ್ನಿ ಆಗಲಿ ನೀವು ಯಾವುದೂ ನೋಡೋದಿಲ್ಲ. ಇದನ್ನು ಖಂಡಿತವಾಗ್ಲೂ ನಾನು ಟ್ರೈ ಮಾಡ್ತಾ ಇದ್ದೀನಿ ಸುಮಾರು ದಿನದಿಂದ, ನಿಮಗೂ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೀವು ಅದನ್ನು ಟ್ರೈ ಮಾಡಿ. ಈ ಪ್ಯಾಕ್ ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ, ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಇನ್ನು ನೀವು ನ್ಯಾಚುರಲ್ ಹೋಮ್ ಪ್ಯಾಕ್ಗಳನ್ನ ಯೂಸ್ ಮಾಡಬೇಕಾದ್ರೆ ಕಣ್ಣಿಗೆಲ್ಲ ಹಚ್ಬೋದು ಆರಾಮಾಗಿ, ಯಾವುದೇ ರೀತಿ ಕಣ್ಣಿಗೆ ಡ್ಯಾಮೇಜ್ ಆಗಲ್ಲ. ಅದರಲ್ಲೂ ಈ ಪ್ಯಾಕ್ ಹಚ್ಚೋದ್ರಿಂದ ನಿಮ್ಮ ಕಣ್ಣತ್ರ ಇರುವಂಥ ಪ್ಲಫಿನೆಸ್ಸು ಹಾಗೆ ಡಾರ್ಕ್ ಸರ್ಕಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ನೋಡಿ, ನಾನೊಂದು 15 ಮಿನಿಟ್ಸ್ ಬಿಟ್ಟಾದಮೇಲೆ ಎಷ್ಟು ಕ್ಲೀನಾಗಿ ಡ್ರೈ ಆಗಿದೆ ಅಂತ. ಯಾವುದೇ ರೀತಿ ಫೇಸ್ ಪ್ಯಾಕ್ ಕೈಗೆ ಅಂತಾ ಇಲ್ಲ. ಸೊ ನನ್ನ ಸ್ಕಿನ್ನಲ್ಲಿ ನೀವು ನೋಡ್ಬೋದು ಯಾವ ರೀತಿ ಗ್ಲೋ ಕಾಣ್ತಾ ಇದೆ ಬಿಫೋರ್ ಆ್ಯಂಡ್ ಆಫ್ಟರ್. ಸೊ ಐ ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ.